ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬರೀ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೀತಾ ಇದೆ. ವಿಶೇಷ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಮಾತಾಡ್ತಾ ಇದ್ದಾರೆ. और आज लगता है कि लोग अब वहां तक पहुंच रहे हैं. स्पीकर साहब, मस्जिदों में जुमा नमाज से पहले 2-2 मिनट की खामोशी इख्तियार की गई. जामा मस्जिद श्रीनगर, ये शायद बाकी मुल्क में लोग इतना इस चीज को समझेंगे नहीं. आप और मैं समझते हैं ना. हम समझते हैं किसी हमले के बाद उस मस्जिद में 2 मिनट की खामोशी का मतलब क्या है. तो मेरी तो सिर्फ यही कोशिश रहेगी कि इस सिलसिले को हम बनाएं, बढ़ाएं, घटाएं नहीं, कम ना करें. आफतार के उस नौजवान आदिल के बारे में क्या कहें. अब जान की परवाह सबको होती है. ಅವರು ಈ ಘಟನೆಯನ್ನು ಖಂಡಿಸಿದ್ದಾರೆ. ಈ ರೀತಿ ದಾಳಿ ಆದರೆ ಗತಿ ಏನು ಅನ್ನುವಂತ ಮಾತನಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ಅವರು ಇದನ್ನು ಖಂಡಿಸಿದ್ದಾರೆ. 21 ವರ್ಷಗಳ ನಂತರ ಆದಂಥ ಭೀಕರ ದಾಳಿ, ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಓಮರ್ ಅಬ್ದುಲ್ಲಾ. ಜಮ್ಮು ಕಾಶ್ಮೀರದ ವಿಶೇಷ ಅಧಿವೇಶನದಲ್ಲಿ CM ಮಾತಾಡ್ತಾ ಇದ್ದಾರೆ. ಖಂಡಿಸಲೇಬೇಕು, ಇಲ್ಲಾಂದರೆ ಇರೋ ಸರ್ಕಾರವೂ ಬಿದ್ದು ಹೋಗುತ್ತೆ. ಯಾಕೋ ಸ್ಥಿತಿಗತಿಗಳು ಸರಿಯಿಲ್ಲ ಬಿಡಿ ಅಂತ ಇಲ್ಲಿ ಪೂರ್ತಿ ಅದರ ಆಡಳಿತವನ್ನು ಕೇಂದ್ರವೇ ವಹಿಸ್ಕೊಂಡ್ಬಿಟ್ರೆ ಗತಿ ಏನು, ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡ್ರಪ್ಪ ಅಂತ. 21 ವರ್ಷಗಳ ಬಳಿಕ ಇಂಥದ್ದೊಂದು ದಾಳಿಯಾಗಿದೆ. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಿಕೊಳ್ಳಿಕ್ಕೆ ನಾವು ಸಿದ್ಧವಾಗಿಲ್ಲ. ಇದು ಓಮರ್ ಅಬ್ದುಲ್ಲಾ ಮಾತು. ಇವತ್ತು ಕರೆದಂಥ ವಿಶೇಷ ಅಧಿವೇಶನ, ವಿಶೇಷ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ. ಬರೀ ಖಂಡನೆ ವ್ಯಕ್ತ ಆದರೆ ಮಾತ್ರ ಸಾಲದು, ಏನು ಮಾಡ್ತಾ ಇದ್ರಿ, ಏನು ಮಾಡ್ತೀರಿ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಇಂಥ ದಾಳಿಯಿಂದ ನಾವು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಕ್ಷಮೆ ಕೇಳೋಕ್ಕೂ ಕೂಡ ಮುಖ ಇಲ್ಲ, ಪದಗಳಿಲ್ಲ. 21 ವರ್ಷದ ನಂತರ ಆದಂಥ ಇಂಥದ್ದೊಂದು ಘೋರವಾದಂಥ ಘಟನೆ ಇದು. ಇದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇವರು ಖಂಡಿಸಲೇಬೇಕು, ಖಂಡನೆ ವ್ಯಕ್ತವಾಗಲೇಬೇಕು. ಯಾಕಂದರೆ ಇವರು ಸರ್ಕಾರ ಉಳಿಯಲ್ಲ. ಇಲ್ಲ ಅಂದರೆ ನಾಳೆ ಕೇಂದ್ರ ಯಾವ ಕ್ರಮಕ್ಕೆ ಬೇಕಾದರೂ ಮುಂದಾಗಬಹುದು. ಇವ್ರು ಯಾಕೋ ಹೋಗ್ತಿರುವಂಥ ದಾರಿ ಸರಿ ಇಲ್ಲ, ಸ್ಥಿತಿಗತಿಗಳು ಸರಿ ಇಲ್ಲ ರಾಜ್ಯದ್ದು ಅಂತಂದರೆ, ಇಲ್ಲಿ ತನಕ ಚುನಾವಣೆ ಮಾಡಬೇಕು ಅಂತ ಮಾಡಿದಂಥ ಕೇಂದ್ರ, ಚುನಾವಣೆ ಆದಮೇಲೆ ಏನಾಯಿತು, ಯಾರ ಜೊತೆಗೆ BJP ಅಧಿಕಾರ ಮಾಡ್ತು, ಮುಫ್ತಿ ಜೊತೆಗೆ, ಮುಫ್ತಿ ಪಾರ್ಟಿಯ ಜೊತೆಗೆ, PDP ಜೊತೆಗೆ. ಅದಾದಮೇಲೆ ಮೊನ್ನೆ ನಡೆದಂಥ ಚುನಾವಣೆಗೆ ಯೋಗ್ಯವಾಗಿದೆಯಾ ರಾಜ್ಯ, ಯೋಗ್ಯವಾಗಿದೆಯಾ ಚುನಾವಣೆಗೆ? ಅದರಲ್ಲಿ ಗೆದ್ದು ಓಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿದ್ದಾರೆ, ಘಟನೆಯನ್ನು ಖಂಡಿಸಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ನಾವು ನೋಡ್ತಾ ಇದ್ದೀವಿ ದೆಹಲಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಒಂದು ಸೇನಾ ಮುಖ್ಯಸ್ಥರುಗಳ ಜೊತೆಗೆ ಮೀಟಿಂಗ್ ಆಗಬೇಕು, ಅದಕ್ಕಿಂತ ಮೊದಲು ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರ ಜೊತೆಗೆ ನಡೆದಂಥ ಸುದೀರ್ಘವಾದಂಥ ಮೀಟಿಂಗ್ನಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಜೊತೆಗೇನು ಅಂದರೆ ಈಗ ಮುಂದೆ ನಡೆಯುವಂಥ ಮೀಟಿಂಗ್ ಇದೆಯಲ್ಲ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಮುಂದೆ ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಆಗ್ತಿರುವಂಥ ಮೀಟಿಂಗ್ ಇದು ನಂಬರ್ 1. ನಂಬರ್ 2, ಜಮ್ಮು ಕಾಶ್ಮೀರದ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಈ ಘಟನೆಯನ್ನು ಖಂಡಿಸಿದ್ದಾರೆ. ಕ್ಷಮೆ ಕೇಳೋಕ್ಕೂ ಕೂಡ ಪದಗಳಿಲ್ಲ, ಅಷ್ಟರ ಮಟ್ಟಿಗೆ ನಮಗೆ ನಾಚಿಕೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಖುದ್ದು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ?
ಹೌದು ರಂಗನಾಥ್, ದೆಹಲಿಯಲ್ಲಿ ಸರಣಿ ಸಭೆಗಳು ನಡೀತಾ ಇದೆ. ಮುಖ್ಯವಾಗಿ ದೇಶದ ಭದ್ರತೆ ರಕ್ಷಣೆಗೆ ಕುರಿತಂತೆ ಇವತ್ತು ಬೆಳಗ್ಗಿನಿಂದಲೂ ನಿರಂತರ ಸಭೆಗಳು ನಡೀತಾ ಇದೆ. ನಿನ್ನೆ CDS ಜೊತೆಗೆ ರಕ್ಷಣಾ ಸಚಿವರು ಸಭೆಯನ್ನು ನಡೆಸಿದ್ರು. ಸುಮಾರು 40 ನಿಮಿಷಗಳ ಕಾಲ ಸಭೆಯನ್ನು ನಡೆಸಿ 3 ಸೇನೆಯ ಮುಖ್ಯಸ್ಥರುಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು. ಜೊತೆಗೆ ಇವತ್ತು ಏನೇನು ಮಾಹಿತಿಯನ್ನು ಪಡ್ಕೊಂಡಿದ್ರು ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ವಿವರವಾಗಿ ವಿವರಿಸಿದ್ದಾರೆ. ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ, ಮತ್ತೆ 3 ಸೇನೆಗಳು ಹೇಗೆ ಶಕ್ತ ಆಗಿವೆ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದ ಪರಿಸ್ಥಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಈ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು CDS ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ 3 ಸೇನೆಗಳ ಮುಖ್ಯಸ್ಥರುಗಳ ಜೊತೆನೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಇನ್ನೂ ಮುಖ್ಯವಾಗಿ 3 ಗಂಟೆಗೆ ಸ್ಟ್ಯಾಂಡಿಂಗ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ವಿವಿಧ ಪಕ್ಷಗಳ ಸಂಸದರು ಇಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಯ ಸದಸ್ಯರಾಗಿದ್ದಾರೆ. ಅಲ್ಲೂ ಕೂಡ ಅವಲೋಕನ ನಡೆಯುತ್ತೆ. ಮುಖ್ಯವಾಗಿ ಸೇನೆ ಯಾವ ರೀತಿಯ ಸನ್ನದ್ಧ ಸ್ಥಿತಿಯಲ್ಲಿದೆ, ಮತ್ತೆ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ, ಮತ್ತೆ ಭಾರತ ಯಾವ ರೀತಿ ಸಿದ್ಧ ಆಗಬೇಕಾಗಿದೆ, ಮತ್ತೆ ಬಾಹ್ಯ ಶಕ್ತಿಗಳು ಹೇಗೆ ಒಗ್ಗೂಡ್ತವೆ, ಮತ್ತೆ ಭಾರತದ ಸ್ಟ್ರೆಂತ್ ಏನು, ಮತ್ತೆ ಪಾಕಿಸ್ತಾನಕ್ಕೆ ಯಾವ್ಯಾವ ರಾಷ್ಟ್ರಗಳು ಸಹಾಯವನ್ನು ಮಾಡಬಹುದು, ಮತ್ತೆ ಭಾರತಕ್ಕೆ ಯಾವ್ಯಾವ ರಾಷ್ಟ್ರಗಳು ಸಹಾಯಕ್ಕೆ ನಿಲ್ಬಹುದು, ಮತ್ತೆ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ಅಗತ್ಯ ಇದೆಯಾ, ಈ ಸಂದರ್ಭದಲ್ಲಿ ಅಗತ್ಯ ಇದ್ರೆ ಯಾವ ರೀತಿಯಾಗಿರಬೇಕು, ಮತ್ತೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ವಿವರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದ್ದಾರೆ. ಮತ್ತೊಂದಷ್ಟು ಇನ್ಪುಟ್ಸ್ಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಇದು ಒಂದ್ ಕಡೆ ಆದರೆ ಇನ್ನು ಜಮ್ಮು ಕಾಶ್ಮೀರ ವಿಧಾನಸಭೆಯನ್ನ ವಿಶೇಷವಾಗಿ ಕರೆಯಲಾಗಿದೆ. ಇವತ್ತು ಖಂಡನ ನಿರ್ಣಯವನ್ನು ಕೂಡ ಮಂಡಿಸಲಾಗಿದೆ. ಮತ್ತೆ ಒಕ್ಕೊರಲಿನಿಂದ ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ಒಕ್ಕೊರಲಿನಿಂದ ಈ ಒಂದು ಪೆಹಲ್ಗಾಮ್ನಲ್ಲಿ ಆಗಿರತಕ್ಕಂತಹ ದಾಳಿಯನ್ನ ಖಂಡಿಸಿದ್ದಾರೆ. ಮತ್ತೆ ಒಮರ್ ಅಬ್ದುಲ್ಲಾ ಅವರು ಕೂಡ ಮಾತಾಡ್ತಿದ್ದಾರೆ. ಪ್ರವಾಸಿಗರ ಮೇಲೆ ಗುರಿ ಇಟ್ಟು ದಾಳಿ ಮಾಡಿರೋದನ್ನ ನೋಡ್ತಾ ಇದ್ರೆ ಇದು ಇಡೀ ಕಾಶ್ಮೀರವನ್ನೇ ಮುಳುಗಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಮತ್ತೆ ಇದು ನಮಗೆ ಕ್ಷಮೆಯನ್ನ ಕೇಳಲಿಕ್ಕೂ ನಾಚಿಕೆ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮಾತೇ ಬರ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಮರ್ ಅಬ್ದುಲ್ಲಾ ಅವರು ಮಾತಾಡಿರುವಂತಹದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH